ಕಾಂಗ್ರೆಸ್ ಪಕ್ಷ 100% ಹಾವೇರಿಯಲ್ಲಿ ಗೆಲುವನ್ನು ಸಾಧಿಸ್ತದೆ. ಇದು ಒಡೆದ ಮನಿ ಅಲ್ಲ, ಬಿಜೆಪಿ ಇವತ್ತು ಒಡೆದ ಮನಿ ಆಗಿದೆ. ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ. ಈಗಾಗಲೇ ಈಶ್ವರಪ್ಪ ಅವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಬರೀ ಒಬ್ಬರು ಈಶ್ವರಪ್ಪ ಅಲ್ಲ, 6 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅವರಲ್ಲೇ ಸಾಮರಸ್ಯ ಇಲ್ಲ. ಸಾಮರಸ್ಯ ಇರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ. ಜನ ಕೂಡ ನಮ್ಮೆಲ್ಲ ಈ 9 ತಿಂಗಳ ಸಾಧನೆಯನ್ನು ನೋಡಿ 100ಕ್ಕೆ 100 ಕಾಂಗ್ರೆಸ್ಸಿಗೆ ಗೆಲುವನ್ನು ಕೊಡ್ತಾರಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ. ನಾವೆಲ್ಲ ಒಗ್ಗಟ್ಟಿನ ಪ್ರಯತ್ನ ಮಾಡಿದ್ದೀವಿ. ಪ್ರಾಯಶಃ ಬೊಮ್ಮಾಯಿಯವರು ಒಬ್ಬರೇ ಆಗಿದ್ದಾರೆ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ. ಈವನ್ ಅಲ್ಲಿ ಗದಗ್ನಲ್ಲಿ ಹೋದರೂ ಕೂಡ ಅವರೊಬ್ಬರೇ ಹೋಗ್ತಾರೆ ಅನ್ನುವಂಥ ಒಂದು ಲಕ್ಷಣ ನಿಮಗೂ ಕಾಣ್ತಾ ಇದೆ. ನೋಡಿ, ನಾವು ಯಾರೂ ಕೂಡ ಒಗ್ಗಟ್ಟಿಲ್ಲದೆ ಇದ್ದರೆ ಇಲ್ಲಿ ಯಾರೂ ಇಲ್ಲಿ ಸೇರ್ತಿರಲಿಲ್ಲ. ದಯಮಾಡಿ ನಾನು ರಾಜ್ಯದ ಜನರಲ್ಲಿ ಇಷ್ಟೇ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಸಿದ್ದರಾಮಯ್ಯನವ್ರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಏನು 9 ತಿಂಗಳ ಆಡಳಿತ ಕೊಟ್ಟಿದೆ, ಇದು ನಿರಂತರವಾಗಿ ಸಾಗಬೇಕನ್ನೋ ಅಭಿಲಾಷೆ ನಿಮ್ಮದು ಇದೆ, ನಮ್ಮದು ಇದೆ. ಅದಕ್ಕೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಬಳಿಯ ಮನವಿಯನ್ನು ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ಕ್ಯಾಂಡಿಡೇಟ್ಗಳು ಸಿಗ್ತಾರೆ, ಹಾಗಾಗಿ ಬಿಜೆಪಿಯಲ್ಲಿ ಯಾರು ಬಂಡಾಯ ಹೇಳ್ತಾರೆ ಅಂಥವ್ರನ್ನ ಕಾಂಗ್ರೆಸ್ನವ್ರು ಸೆಳೀತಾ ಇದ್ದಾರೆ ಅಂತ ಆರೋಪ. ಈಗ 20 ಜನರದ್ದು ಲೀಸ್ಟ್ ಇವತ್ತೇ ತಾವು ನೋಡಿದ್ದೀರಲ್ಲ ಸರ್. ಈ ಕಡೆ ಇದೆ ಇನ್ನು ಸರ್, ಈ ಕಡೆ ಇನ್ನೇನು ಇನ್ನೊಂದು 5-6 ಕ್ಷೇತ್ರ ಇದ್ದಾವೆ. ಅವ್ರು ನಾವು ನೋಡ್ಕೊಂಡು ಮಾಡ್ತೀವಿ. ಈಗ ಅವರಲ್ಲೇ ಬಂಡಾಯ ಒಂದೊಂದಲ್ಲ 6 ಕಡೆ ಬಂಡಾಯ ಇದೆ. ನಮ್ಮಲ್ಲಿ ಒಂದು ಕಡೆ ಬಂಡಾಯ ಇಲ್ಲ. ಎಲ್ಲಿದೆ ಹೇಳಿ ಸರ್? ನಿಮ್ಮಲ್ಲೇ ಜಿಲ್ಲೆಯ ಕೆಲವರು ಆಂತರಿಕವಾಗಿ ಅವ್ರ ಜೊತೆಗಿದೆ ಅನ್ನುವಂಥ ಮಾತುಕತೆಗಳಿದೆ. ಬೊಮ್ಮಾಯಿಯವರ ಹೊಂದಾಣಿಕೆ ರಾಜಕಾರಣ ಅನ್ನುವಂಥದ್ದು ಕೂಡ ಇದೆ. ಹೊಂದಾಣಿಕೆ ರಾಜಕಾರಣ ಇದ್ದರೆ 6ರಲ್ಲಿ 5 ಗೆಲ್ತಿರ್ಲಿಲ್ಲ. ನಾವು 5 ಗೆದ್ದೀವಿ ಅಂದರೆ ನಮ್ಮಲ್ಲಿ ಹೊಂದಾಣಿಕೆ ಇದೆ ಅಂತ ನಾವು ಗೆದ್ದಿದ್ದೀವಿ. ನಮ್ಮ ಜೊತೆ ಹೊಂದಾಣಿಕೆ, ಅವ್ರ ಜೊತೆ ಅಲ್ಲ, ಅವ್ರ ಜೊತೆ ಹೊಂದಾಣಿಕೆ ಇಲ್ಲ ನಮ್ಗೆ. ಮತ್ತು ಆ ಥರ ಏನಾರು ನಿಮ್ಮ ನೋಟಕ್ಕೆ ಕಂಡಿದ್ರೆ ಹೇಳಿ, ಅವ್ರ ಬಗ್ಗೆ ನಾನೇ ಇಲ್ಲೇ ನಾವೆಲ್ಲರೂ ಇಲ್ಲೇ ಇದ್ದೀವಿ. ಅವ್ರು ನಿಮ್ಮ ಜೊತೆ ಹೊಂದಾಣಿಕೆ ಇದ್ದಾರೆ. ಯಾರು ಅವ್ರ ಜೊತೆ ನಮ್ಮ ಜೊತೆ ನಮ್ಮವ್ರು ನಾವು ಜೊತೆ ಹೊಂದಾಣಿಕೆ ಇದೀವಿ ಅಂತ ಹೇಳಿದ್ವಿ. ಈ ಸಾರ್ತಿ ಗೆದ್ದು ತೋರಿಸ್ತೀವಿ, ಕಳೆದ ಬಿಟ್ಬಿಡಿ. ಈ ಸಾರ್ತಿ ಗೆದ್ದು ನಾವಂತರೂ 20ರ ಮೇಲೆ ಗೆಲ್ತೀವಿ ಅಂತ.